ಮೊದಲಿಗೆ ಗುರುವಂದನೆಯನ್ನ ಮಾಡೋಣ. ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರಿರಾಮ ಹರಿ ಕೃಷ್ಣ. ನಾವೆಲ್ಲರೂ ಕೂಡ ಈಗ ಧ್ಯಾನವನ್ನ ಮಾಡೋಣ 5 ನಿಮಿಷಗಳ ಕಾಲ. ಎಲ್ಲರೂ ಕಣ್ಣನ್ನ ಮುಚ್ಚಿ ಕೈಗಳನ್ನ ಜೋಡಿಸಿ ನಿಧಾನವಾಗಿ ನಿಮ್ಮ ಎಲ್ಲ ಗಮನವನ್ನ
ನಿಧಾನವಾಗಿ ಕಣ್ಣುಗಳ ಮೇಲೆ ಕೈಯನ್ನ ಇಟ್ಟು 1, 2, 3, 4, 5 ಕಣ್ಣುಗಳನ್ನ ತೆರೆಯಿರಿ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯವನ್ನು ತುಂಬಾ ಇಂಪಾರ್ಟೆನ್ಸ್ ಆಗಿರುವಂತಹ ವಿಷಯಗಳಿದೆ. ಏನು ಅಂತ ಹೇಳ್ತು ಅಂತ ಹೇಳಿದ್ರೆ, ನಾವು ಪ್ರತಿದಿನ ನಾವು ಧ್ಯಾನವನ್ನ ಮಾಡ್ತಾ ನಮ್ಮ ಚಕ್ರಗಳಿರುವಂತಹ ಶಕ್ತಿಯನ್ನ ಎನರ್ಜಿಯನ್ನ ನಾವು ಹೆಚ್ಚಿಸ್ಕೊಳ್ತಾ ಇತ್ತು ಅಂತ ಹೇಳಿದ್ರೆ, ನಾವು ಎಷ್ಟು ಧ್ಯಾನವನ್ನ ಮಾಡ್ತೀವೋ ಅಷ್ಟು ನಮ್ಮ ಒಳಗಡೆ ಚೈತನ್ಯದ ಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ. ಚೈತನ್ಯದ ಶಕ್ತಿ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ನಮ್ಮ ಆಭಾ ಮಂಡಲ ವಿಸ್ತಾರ ಆಗ್ತಾ ಬರುತ್ತೆ. ನಮ್ಮ ಆಭಾ ಮಂಡಲ ಪವರ್ಫುಲ್ ಆಗ್ತಾ ಬರುತ್ತೆ, ಶಕ್ತಿಶಾಲಿ ಆಗ್ತಾ ಬರುತ್ತೆ. ನಮ್ಮ ಆಭಾ ಮಂಡಲ ಅಂತ ಹೇಳಿದಾಗ ನಮ್ಮ ಆರೋಗ್ಯದ ಮೇಲೆ ಆಗಿರ್ಬೋದು, ಎಲ್ಲದರ ಮೇಲೆ ಪರಿಣಾಮವನ್ನ ಬೀರುತ್ತೆ. ನಕಾರಾತ್ಮಕ ಎನರ್ಜಿ ನಮ್ಮ ಒಳಗಡೆ ತುಂಬಿದೆ ಅಂತ ಹೇಳಿದ್ರೆ ಅದು ನಕಾರಾತ್ಮಕ ಶಕ್ತಿಯನ್ನ ಅಟ್ರಾಕ್ಷನ್ ಮಾಡಿ, ಸಕಾರಾತ್ಮಕ ಎನರ್ಜಿ ನಮ್ಮ ಒಳಗಡೆ ಇದೆ ಅಂತ ಹೇಳಿದ್ರೆ ಆ ಸಕಾರಾತ್ಮಕ ಎನರ್ಜಿಯನ್ನ ಅದು ಅಟ್ರಾಕ್ಷನ್ ಮಾಡುತ್ತೆ. ಸೊ ಇದು ತುಂಬಾ ತುಂಬಾ ಇಂಪಾರ್ಟೆನ್ಸ್ ಆಗಿರುವಂತದ್ದು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳ್ತು ಅಂದ್ರೆ, ಈ ಆಭಾ ಮಂಡಲವನ್ನ ನಾವು ತುಂಬಾ ಸುಲಭವಾಗಿ ನಾವು ಅದನ್ನ ಚೆಕ್ ಮಾಡ್ಕೊಳ್ಬಹುದು. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಸೊ ಈ ಒಂದು ವಿಧಾನ, ಮೊದಲನೇ ವಿಧಾನ ಏನು ಅಂತ ಹೇಳಿದ್ರೆ, ನಮ್ಮ ಹೆಬ್ಬೆರಳಿನ ಒಂದು ಪಾಯಿಂಟ್ ತುದಿಯ ಭಾಗವನ್ನ ನಾವು ನೇರವಾಗಿ ಒಂದೇ ದೃಷ್ಟಿಯಲ್ಲಿ ಕಣ್ಣನ್ನ ಅಲುಗಾಡಿಸದೆ ನಾವು ಈ ದೃಷ್ಟಿಯನ್ನ ನಾವು ಒಂದೇ ಕಡೆ ಇಟ್ಟು ನಾವು ನೋಡ್ತಾ ಬಂದಾಗ, ಎಲ್ಲರೂ ಈಗ ಅದನ್ನ ಅಭ್ಯಾಸ ಮಾಡಿ ನಿಮ್ಮ ಹೆಬ್ಬೆರಳನ್ನ ಈ ತರ ಇಟ್ಕೊಂಡು ಆ ತುದಿಯ ಒಂದು ಭಾಗವನ್ನ ನೀವು ನೋಡ್ತಾ ಬರ್ತೀರಾ. ಒಂದು ಸಣ್ಣದಾದಂತಹ ಒಂದು ಲೇಯರ್ ನಿಮಗೆ ಕಾಣಿಸುತ್ತೆ, ತುಂಬಾ ಸೂಕ್ಷ್ಮವಾಗಿರುತ್ತೆ. ತುಂಬಾ ನಮಗೆ ದೊಡ್ಡದಾಗಿ ಕಾಣಿಸುತ್ತಲ್ಲ, ತುಂಬಾ ಸೂಕ್ಷ್ಮವಾಗಿರುತ್ತೆ. ಆ ಸೂಕ್ಷ್ಮವಾಗಿರೋದನ್ನ ನಾವು ನೋಡ್ತಾ ಬರಬೇಕು. ಅದೇ ನಮ್ಮ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡ್ತಾ 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 ನೀವು ನೋಡಿ, ನಿಮಗೆ ಅದು ಅರಿವಿಗೆ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಇದು ಒಂದು ವಿಧಾನ ಆಯ್ತು. ನೆಕ್ಸ್ಟ್ ಎರಡನೇ ವಿಧಾನ ಏನು ಅಂತ ಹೇಳ್ತು ಅಂತ ಹೇಳಿದ್ರೆ, ನಮ್ಮ ಈ 5 ಬೆರಳುಗಳು ಯಾವುದೋ ಒಂದು ಭಾಗದಲ್ಲಿ ಮಧ್ಯದಲ್ಲಿ ಇಲ್ಲಿ ಒಂದು ಸಣ್ಣ ಈ ಸಂಧಿ ಅಂತ ಹೇಳ್ತೀವಲ್ಲ, ಈ ಸೆಂಟರ್ ಪಾಯಿಂಟ್ ಅಲ್ಲಿ ಒಂದು ಕಡೆ ನಾವು ಗಮನವನ್ನ ಇಟ್ಟು ದೃಷ್ಟಿಯನ್ನು ಇಟ್ಟು ನೋಡ್ತಾ ಬರೋದು. 5 ಬೆರಳುಗಳಲ್ಲಿ ಕೂಡ ನಿಮ್ಗೆ ಅದು ಕಾಣಿಸುತ್ತೆ. ನಿಮಗದು ಕಾಣಿಸುತ್ತೆ. ಇದು ನಮ್ಮ ಭಾವಮಂಡಲ. ಇದು ಒಂದು ವಿಧಾನ, ಎರಡನೇ ವಿಧಾನ. ಮತ್ತೊಂದು ವಿಧಾನ ಯಾವ ರೀತಿ ಅಂತ ಹೇಳಿದ್ರೆ, ಕನ್ನಡಿಯಲ್ಲಿ ನಾವು ನೋಡುವಂತದ್ದು. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಇದೆ. ನಮ್ಮ ಈ ಗಂಟಲಿನ ಮಧ್ಯದಲ್ಲಿ ಒಂದು ಸಣ್ಣ ಮಹತ್ತನ್ನ ಮಾಡ್ಕೊಳ್ಳೋದು, ಗುರುತನ್ನ ಮಾಡ್ಕೊಳ್ಳೋದು. ಈ ಗುರುತನ್ನ ನಾವು ನಮ್ಮ ಕನ್ನಡಿಯ ಪ್ರತಿಬಿಂಬದಲ್ಲಿ ನಾವು ನೋಡ್ತಾ ಬರ್ಬೇಕು. ಕಣ್ಣನ್ನ ಅಲುಗಾಡಿಸದೆ, ದೃಷ್ಟಿಯನ್ನ ಅಲುಗಾಡಿಸದೆ ಆ ಒಂದು ಗುರುತನ್ನ ನಾವು ಮಾರ್ಕನ್ನ ನಾವು ನೋಡ್ತಾ ಬರ್ಬೇಕು. ಆ ನೋಡಿದಾಗ ನಮ್ಮ ಶರೀರದಲ್ಲಿ ನಮ್ಗೆ ಅದು ಆಭಾಮಂಡಲ ಕಾಣಿಸುತ್ತೆ. ಸೊ ಇದು ನಮ್ಮ ಆಭಾಮಂಡಲ. ಇದು ಪ್ರತಿದಿನ ಏನ್ ಗೊತ್ತಾ ಅಂದ್ರೆ, ಇದು ಚೆನ್ನಾಗಿರ್ಬೇಕು, ಇದು ಪ್ರಬಲವಾಗಿರ್ಬೇಕು, ಶಕ್ತಿಶಾಲಿಯಾಗಿರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಮನೆ, ಸೊ ನಮ್ಮ ಮನೆಯಲ್ಲಿರುವಂತ ಎನರ್ಜಿಯನ್ನು ನಾವು ತುಂಬಾ ಚೆನ್ನಾಗಿ ನಾವು ಕಾಪಾಡ್ಕೊಳ್ಬೇಕು. ಪರಿವಾರದಲ್ಲಿ
ಸದಸ್ಯರೆಲ್ಲರೂ ಕೂಡ ಇದ್ದಾಗ ಅವರ ಆಲೋಚನೆಗಳು, ವಿಚಾರಗಳು, ಭಾವನೆಗಳೆಲ್ಲವೂ ಕೂಡ ಬೇರೆ ಬೇರೆ ಇರುತ್ತೆ. ಸೊ ನಾವು ಮನೆ ಎನರ್ಜಿಯನ್ನು ಮೊದಲು ನಾವು ಚೆನ್ನಾಗಿಟ್ಕೊಳ್ಬೇಕು. ಸೊ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಮನೆಯನ್ನ ಶುದ್ಧಿಯನ್ನ ಮಾಡ್ಬೇಕಾದ್ರೆ ಆ ನೀರಿಗೆ, ಮನೆಯನ್ನ ಒರೆಸುವಂತ ನೀರಿಗೆ 1 ಚಿಟಿಕೆ ಕಲ್ಲುಪ್ಪನ್ನ ಹಾಕಿ. ಯಾವಾಗ ಮನೆಯನ್ನ ನೀವು ಶುದ್ಧಿಯನ್ನ ಮಾಡ್ತೀರಾ, ಕ್ಲೀನ್ ಮಾಡ್ತೀರಾ, ಆಗ ಅದನ್ನ ಹಾಕಿ ನೀವು ಇನ್ನು ಉಳಿದ ಏನೆಲ್ಲ ಥಿಂಗ್ಸ್ ಗಳು ಹಾಕೊಳ್ತೀರಾ ಹಾಕೊಂಡು ನೀವು ಮನೆಯನ್ನ ನೀವು ಕ್ಲೀನ್ ಮಾಡ್ತಾ ಬನ್ನಿ. ಸೊ ಮನೆಯಲ್ಲಿರುವಂತ ನಕಾರಾತ್ಮಕ ಎನರ್ಜಿ ಎಲ್ಲವೂ ಕೂಡ ಶುದ್ಧಿ ಆಗ್ತಾ ಬರ್ತಾ ಇರುತ್ತೆ. ಮತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಹಳೆಯ ವಸ್ತುಗಳು, ಬೇಡದೇ ಇರುವಂತಹ ವಸ್ತುಗಳು ಯಾವ್ಯಾವ್ದಿದೆಯೋ, ಅಥವಾ ಮುರಿದೋಗಿರುವಂತದ್ದು, ಉಪಯೋಗ ಮಾಡದೇ ಇರುವಂತದ್ದು, ಹಳೆಯ ಬಟ್ಟೆಗಳು ಯಾವ್ಯಾವ್ದಿದೋ ಅದೆಲ್ಲವನ್ನು ಕೂಡ ನೀವು ತೆಗೆದು ಹಾಕ್ಬೇಕು. ಒಂದೊಂದಾಗಿ ಎಲ್ಲ ಒಂದೇ ದಿನ ಮಾಡುವಂತದ್ದೆಲ್ಲ, ಎಲ್ಲವನ್ನು ಕೂಡ ನೀವು ಶುದ್ಧಿಯನ್ನ ಮಾಡ್ಕೊಳ್ತಾ ಬರ್ಬೇಕು. ಯಾವಾಗ ನೀವು ಮನೆಯನ್ನ ಶುದ್ಧಿಯನ್ನ ಮಾಡ್ತೀರಾ, ನಮ್ಮ ಮೂಲಾಧಾರ ಚಕ್ರ ತುಂಬಾ ಆಕ್ಟಿವೇಶನ್ ಆಗುತ್ತೆ. ಮತ್ತೆ ನಾವು ಧರಿಸುವಂತ ಬಟ್ಟೆಗಳು ಅದು ಕೂಡ ತುಂಬಾ ಶುಭ್ರವಾಗಿರ್ಬೇಕು. ಹೇಗೆ ಅಂತ ಹೇಳಿದ್ರೆ, ನಾವು ಹೊರಗಡೆ ಹೋಗ್ತೀವಿ, ಕಾರ್ಯಕ್ರಮಗಳಿಗೆಲ್ಲ ಹೋಗ್ತೀವಿ ಅಲ್ವಾ, ಈ ತುಂಬಾ ಕಾಸ್ಟ್ಲಿ ಆದಂತಹ ಬಟ್ಟೆಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ಅದನ್ನ ಹಾಗೆ ನಾವು ಕೆಲವೊಂದು ಬಟ್ಟೆಗಳನ್ನ ತೊಳಿಬಾರ್ದು ಅಂತೇಳಿ, ವಾಶ್ ಮಾಡಬಾರ್ದು ಅಂತೇಳಿ ಅದನ್ನ ಏನ್ ಮಾಡ್ತೀವಿ ನಾವು ಅಂದ್ರೆ ಹಾಗೆ ತಂದು ಇಟ್ಕೊಳ್ತೀವಿ. ಆ ರೀತಿ ಮಾಡಬಾರ್ದು. ನೋಡ್ಕೊಳ್ಳಿ, ಅದನ್ನ ಬಟ್ಟೆ ಬಣ್ಣ ಹೋಗುತ್ತಾ, ಕಲರ್ ಶೇಡ್ ಆಗುತ್ತಾ, ಡ್ಯಾಮೇಜ್ ಆಗುತ್ತಾ ಅಂತ ನೋಡ್ಕೊಂಡು ಆ ಬಟ್ಟೆಗಳನ್ನ ನೀವೇನ್ ಮಾಡ್ಬೇಕು, ಅಟ್ಲೀಸ್ಟ್ ನೀರಲ್ಲಾದ್ರೂ ಅದ್ದಿ ಅದನ್ನ ಒಣಗಿಸಿ ನೀವು ನಿಮ್ಮ ಅಲ್ಮೇರದಲ್ಲಿ ನೀವು ಇಟ್ಕೊಳ್ಬೇಕು. ಕೆಲವೊಮ್ಮೆ ಅದು ವಾಷಬಲ್ ಅಲ್ಲ, ಅದು ವಾಶ್ ಮಾಡೋಕೆ ಆ ಆಗಲ್ಲ ಅಂತ ಹೇಳಿದಾಗ ಅಟ್ಲೀಸ್ಟ್ ಅದು ಒಂದು ಬೌಲಿಗೆ ನೀರು ತಗೊಂಡು 1 ಚಿಟಿಕೆ ಉಪ್ಪನ್ನ, ಕಲ್ಲುಪ್ಪನ್ನ ಹಾಕಿ ಅದನ್ನ ಆ ನೀರನ್ನ ನೀವು ಸ್ಪ್ರಿಂಕಲ್ ಮಾಡಿ ಈ ತರ ನೋಡ್ಕೊಳ್ಳಿ, ಡ್ಯಾಮೇಜ್ ಆಗದೆ ಇರೋ ರೀತಿಯಲ್ಲಿ ನಿಮ್ಮ ಬಟ್ಟೆಗಳನ್ನು ನೋಡ್ಕೊಂಡು ಅದನ್ನ ನೀವು ಡ್ರೈ ಮಾಡಿ ಮನೆಯಲ್ಲಿ ನೀವು ಇಟ್ಕೊಳ್ತೀರಾ. ಆದಷ್ಟು ಶಾಂತವಾಗಿರಿ, ಆನಂದವಾಗಿರಿ, ಆಲೋಚನೆಗಳೆಲ್ಲವೂ ಕೂಡ ಸಕಾರಾತ್ಮಕವಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮನೆಯೇ ಮಂತ್ರಾಲಯ, ಮನೆಯೇ ದೇವಾಲಯ. ನಾವೆಲ್ಲ ಮರ್ತು ಬಿಟ್ಟಿದೀವಿ ಅದನ್ನ. ಏನೋದು ಕಲ್ಲುಗಳಿಂದ, ಗೋಡೆಗಳಿಂದ ಮಾಡಿರುವಂತ ಒಂದು ವಸ್ತು ತರ ನಾವು ನೋಡ್ತಾ ಇದ್ದೀವಿ ನಾವು. ಆ ಮನೆಯಲ್ಲೂ ಕೂಡ ಚೈತನ್ಯ ಇರುತ್ತೆ ಅನ್ನೋದು ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹೆಚ್ಚು ಸಮಯ ಕಾಲ ನಾವು ಕಳೆಯೋದೇ ನಮ್ಮ ಮನೆಯಲ್ಲಿ. ಇದು ಒಂದು. ನೆಕ್ಸ್ಟ್ ಏನು ಅಂತ ಹೇಳ್ತು ಅಂತ ಹೇಳಿದ್ರೆ, ಮೌನ. ಮಾತು. ನಾವು ಎಷ್ಟು ಮಾತಾಡ್ತೀವೋ ಅಷ್ಟು ನಮ್ಮ ಎನರ್ಜಿ ಲೀಕೇಜ್ ಆಗ್ತಾ ಇರುತ್ತೆ. ನಮ್ಮ ಮಾತಿನಲ್ಲಿ ತೂಕ ಇರಬೇಕು, ಮೌಲ್ಯ ಇರಬೇಕು. ಮುತ್ತಿನಂತ ಮಾತುಗಳನ್ನ ನಾವು ಆಡ್ಬೇಕು. ಅಂದ್ರೆ ಅದಕ್ಕೊಂದು ಬೆಲೆ ಇರಬೇಕು ನಮ್ಮ ಮಾತಿಗೆ. ಆ ಮೌನದಲ್ಲಿ 2 ರೀತಿ ಇರುತ್ತೆ, ಬಹಿರ್ಮೌನ, ಅಂತರ್ಮೌನ. ನಾವು ಬಹಿರ್ಮೌನವಾಗಿ ಇದ್ದಾಗ ನಾವು ಅದಕ್ಕೆ ಮೌನ ವ್ರತಗಳನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಆ ಮೌನ ವ್ರತ ನಮ್ಮನ್ನ ಅಂತರ್ಮೌನಕ್ಕೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಈ ಬಾಹ್ಯ ಪ್ರಪಂಚದ ಜೊತೆಗೆ ನಾವು ಮೌನವಾಗಿತ್ತು ಅಂತಂದ್ರೆ, ಆ ಮೌನ ನಮ್ಮನ್ನ ಏನ್ ಮಾಡುತ್ತೆ ಅಂತಂದ್ರೆ, ನಮ್ಮ ಅಂತರ್ಮೌನದಲ್ಲಿ ಆ ಮೌನವೂ ಕೂಡ ನಿಶ್ಶಬ್ದವಾಗ್ಬೇಕು. ಆ ಅಂತರ್ಮೌನ ಯಾವಾಗ ಶಾಂತವಾಗುತ್ತೆ ನೋಡಿ, ಅವಾಗ ನಮ್ಗೆ ಅರಿವು, ಆ ಕಾನ್ಶಿಯಸ್ ನಮ್ಮಲ್ಲಿ ಉಂಟಾಗೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಮಾತಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ನಾವು ಮಾತಾಡ್ಬೇಕು. 90% ಆಫ್ ದ ಎನರ್ಜಿ ನಮ್ಮಲ್ಲಿ, ನಮ್ಮ ಮಾತಿನಲ್ಲೇ ಕಳೆದು ಹೋಗ್ತಾ ಇದೆ. ನೆಕ್ಸ್ಟ್ ಒಂದು ಯಾವ್ದು ಅಂತಂದ್ರೆ ಉಪವಾಸ. ನಾವೇನಂತೀವಿ ಉಪವಾಸ ಅಂತ ಅನ್ಕೊಂಡ್ರೆ, ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಊಟ ಮಾಡದೇ ಇರುವುದು ಅಂತ. ಅಂತ ಹೇಳಿದ್ರೆ ನಾವು ಪಂಚಿಕವಾಗಿ ಯಾವಾಗ್ಲೂ ಊಟ, ತಿಂಡಿ, ಬಟ್ಟೆ, ನಿದ್ರೆ ಇವುಗಳ ಬಗ್ಗೆ ನಾವು ಆಲೋಚನೆಯನ್ನ ಮಾಡ್ತಾ ಇರ್ತೀವಿ. ಕೆಳ ಕೆಳ ಚಕ್ರಗಳಲ್ಲೇ ಇರ್ತೀವಿ ನಾವು.
ಈ ಗಮನವನ್ನ ಬಿಟ್ಟು ನಾವೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ನಾವು ಅಂದ್ರೆ ಎತ್ತರದ ಮಟ್ಟದಲ್ಲಿ ಎತ್ತರದ ಚಕ್ರಗಳಲ್ಲಿ ನಾವು ವಾಸವಾಗಿರ್ಬೇಕು ಅಂತ ಹೇಳಿದ್ರೆ ಈ ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರದಲ್ಲಿ ನಾವು ವಾಸವನ್ನ ಮಾಡ್ಬೇಕು. ಅದು ಉಪವಾಸ. ಆ ಸಮಯ ಸಿಗುತ್ತೆ ನೋಡಿ. ಆಗ ನಾವು ಉನ್ನತವಾದಂತ ಚಕ್ರಗಳಲ್ಲಿ ನಾವು ವಾಸ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಆಗ ನಮ್ಮ ಒಳಗಡೆ ಅರಿವು, ನಮ್ಮ ಮೂರನೇ ಕಣ್ಣಿಗೆ ಅರಿವು ನಮಗೆ ತಿಳಿಯುತ್ತಾ ಬರುತ್ತೆ. ನೋಡಿ. ಇದರ ಜೊತೆಗೆ ನಮ್ಮ ಆಹಾರ ತುಂಬಾ ತುಂಬಾ ಇಂಪಾರ್ಟೆನ್ಸ್. ನೋಡಿ, ಇವತ್ತಿನ ಕ್ಲಾಸ್ ಎಷ್ಟು ಇಂಪಾರ್ಟೆನ್ಸ್ ಅಂದ್ರೆ ನಮ್ಮ ಈ ಒಂದು ದಿನನಿತ್ಯದ ಜೀವನದಲ್ಲಿ ನಾವು ಇದೆಲ್ಲವೂ ತುಂಬಾ ನಾವು ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಯಾಕೆ ತುಂಬಾ ಈಸಿ ಅಂತ. ನಮ್ಮ ಆಹಾರ ಅನ್ನದಂತೆ ನಮ್ಮ ಮನ, ನಮ್ಮ ಮನಸ್ಸಿನಂತೆ ನಮ್ಮ ಧ್ಯಾನ, ನಮ್ಮ ಧ್ಯಾನದಂತೆ ನಮ್ಮ ಜ್ಞಾನ. ಇವತ್ತು ಆಹಾರ ಪದ್ಧತಿಗಳ ಬಗ್ಗೆ ಹೇಳೋದಾದ್ರೆ ಮೊದಲದು ಏನು ಅಂತ ಹೇಳಿದ್ರೆ ಸಸ್ಯಾಹಾರಿಗಳಾಗಿ ನಾನ್ ವೆಜ್ ಗಳನ್ನ ತಿನ್ನಬಾರ್ದು, ಬೆಳ್ಳುಳ್ಳಿನ ತಿನ್ನಬಾರ್ದು, ಮಶ್ರೂಮ್ ಅನ್ನ ತಿನ್ನಬಾರ್ದು. ಅಂದ್ರೆ ಹಣ್ಣುಗಳು, ತರಕಾರಿಗಳು, ತಾಜಾ ಹಣ್ಣುಗಳು, ಪ್ಯಾಕೆಟ್ ಫುಡ್ಗಳು, ಮಸಾಲೆ ಐಟಮ್ಸ್ಗಳು ಇವೆಲ್ಲವೂ ಕೂಡ ಗೊತ್ತಿದೆ. ಆದ್ರೆ ನಾವು ಅದನ್ನ ನಮ್ಮ ಜೀವನದ ಹಾಸುಹೊಕ್ಕಾಗ್ಬಿಟ್ಟಿದೆ ಇವತ್ತು. ಹೊರಗಡೆ ಬರೋದಿಕ್ ಆಗ್ತಾ ಇಲ್ಲ ನಮ್ಮ ಕೈಲಿ ಇವತ್ತು. ಚಿಕ್ಕ ಚಿಕ್ಕ ಮಕ್ಕಳ ಕೈಲಿ ಇವತ್ತು ಮಾಜಾ, ಕುರ್ಕುರೆ ಇದೆ. ಸಕ್ಕರೆ, ಮೈದಾ, ಫ್ರೈಡ್ ಐಟಮ್ಸ್ಗಳು. ಅರಿವಿಲ್ಲದೆ ನಾವು ಏನ್ ಮಾಡ್ತಾ ಇದ್ದೀವಿ? ಕೇಳೋಕೆ ತುಂಬಾ ಸಿಂಪಲ್ ಇದೆ ಇದು ಆಹಾರ, ನಮಗ್ ಗೊತ್ತು ಅಂತ ಅನ್ಸುತ್ತೆ. ಆದ್ರೆ ತುಂಬಾ ನಮ್ಮ ಆಹಾರ ಪದ್ಧತಿ ಯಾವಾಗ ಸರಿ ಹೋಗುತ್ತೋ ನಮಗೆ ಮನಸ್ಸು ಶಾಂತವಾಗುತ್ತೆ. ನಮ್ಮ ಶರೀರ ನಮ್ಮ ಶರೀರ ಸಪೋರ್ಟ್ ಮಾಡಿದ್ರೆ ನಾವು ಕುತ್ಕೊಳ್ತೀವಿ ಧ್ಯಾನಕ್ಕೆ. ಧ್ಯಾನದಿಂದ ನಾವು ಜ್ಞಾನವನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಲಘುವಾಗಿ ತಗೊಳ್ಳುವಾಗಿಲ್ಲ, ಇದನ್ನ ತಗೊಳ್ಬಾರ್ದು ಕೂಡ. ಮತ್ತೆ ಬೆಳಿಗ್ಗೆ ರಾತ್ರಿ ಬೇಗ ಊಟ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರಕೃತಿಯ ಸಹಜವಾಗಿ ನಾವು ಆ ಪ್ರಕೃತಿಯ ಜೊತೆಗೆ ನಾವು ಇಲ್ಲ, ನಾವು ಅದರ ವಿರುದ್ಧವಾಗ್ತಾ ಇದ್ದೀವಿ. ನಾವು ಸಂಜೆ 6-7 ಗಂಟೆ ಒಳಗಡೆ ನಮ್ಮ ಊಟ ಮುಗಿಬೇಕು. ನಮ್ಮ ಜಠರಾಗ್ನಿಯಲ್ಲಿರುವಂತ ಅಗ್ನಿ ಅಂದ್ರೆ ಸೂರ್ಯ. ಹೊರಗಡೆ ಇರುವಂತ ಅಗ್ನಿ ಯಾರು? ಸೂರ್ಯ. ನಮ್ಮ ಒಳಗಡೆ ಇರುವಂತ ಅಗ್ನಿ ಯಾರು? ಜಠರಾಗ್ನಿ. ಅದು ಅದು ತನ್ನ ಅಗ್ನಿಯನ್ನ ಕಳ್ಕೊಳ್ತಾ ಬರುತ್ತೆ. ಯಾವಾಗ ನಾವು 7 ಗಂಟೆ ಒಳಗಡೆ ಊಟ ಮಾಡ್ತೀವೋ ಅದು ತುಂಬಾ ಚೆನ್ನಾಗಿ ಡೈಜೆಷನ್ ಆಗಿ ನಮ್ಮ ಬಾಡಿ ಅಬ್ಸರ್ಬ್ಸ್ ಆಗಿ ಎನರ್ಜಿ ಬರೋದಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಅಲ್ಲ ನಾವು ಇವತ್ತು ಏನಾಗ್ತಾ ಇದೆ, ನಮ್ಮ ಈ ಒಂದು ಒತ್ತಡಗಳಿಂದಾಗಿ, ಈ ಮೊಬೈಲ್ಗಳಿಂದಾಗಿ ನಾವು ಲೇಟ್ ಆಗಿ 10 ಗಂಟೆ 11 ಗಂಟೆ ರಾತ್ರಿ ಪಾರ್ಟಿ, ರಾತ್ರಿ ಫಂಕ್ಷನ್ಸ್ಗಳು ನೋಡಿ ಎಲ್ಲಿಂದ ಹೇಗೆ ಬಂದು ನಿಂತಿದ್ವಿ ನಾವು. ಹಾಗಾಗಿ ಅದು ಡೈಜೆಷನ್ ಆಗಿ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋದು ಎಲಿಮಿನೇಟ್ ಆಗೋದಿಕ್ಕೇನೆ ಸಮಯ ವೇಸ್ಟ್ ಆಗ್ತಾ ಇದೆ. ಹಾಗಾಗಿ ಇವತ್ತು ಅನಾರೋಗ್ಯ ಎಲ್ಲಾ ಕಡೆನೂ ತುಂಬಾ ಹೆಚ್ಚಾಗ್ತಾ ಇದೆ. ಸೊ ಇದು ತುಂಬಾ ತುಂಬಾ ಅಂದ್ರೆ ಕಾಲೋಚಿತವಾಗಿ ಪ್ರಾದೇಶಿಕವಾದಂತ ಆಹಾರಗಳನ್ನ ನಾವು ಸೇವನೆಯನ್ನ ಮಾಡಬೇಕು. ಸೀಸನಲ್ ಫುಡ್ಗಳು, ರೀಜನಲ್ ಫುಡ್ ಅಂತ ಹೇಳ್ತೀವಿ ನಾವು. ಅದು ನಮ್ಗೆ ಪೌಷ್ಟಿಕವನ್ನ, ನಮ್ಮ ಬಾಡಿಗೆ ಸಾತ್ವಿಕತೆಯನ್ನ ತಂದುಕೊಡುವಂತದ್ದು.
ಇದರ ಜೊತೆಗೆ ನಾವು ಪ್ರತಿದಿನವೂ ಕೂಡ ನಾವು ಧ್ಯಾನವನ್ನ ಮಾಡಬೇಕು. ನಂತರ ನಮ್ಮ ಮೂರನೇ ಕಣ್ಣಿನ ಚೈತನ್ಯವನ್ನ ನಾವು ಜಾಸ್ತಿಯನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಧ್ಯಾನವನ್ನ ಮಾಡ್ಬೇಕು. ಧ್ಯಾನವನ್ನ ಬಿಟ್ಟು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಆ ಜ್ಯೋತಿಯನ್ನ ನಾವು ನೋಡ್ತಾ ಬರ್ಬೇಕು. ನೀವು ಕ್ಯಾಂಡಲ್ ಇಟ್ಕೊಳ್ತೀರಾ ಅಥವಾ ಜ್ಯೋತಿಯನ್ನ ಇಟ್ಕೊಳ್ತೀರಾ, ಆ ಒಂದು ನಿಮಗೆ ಬಿಟ್ಟಿದ್ದ ಅದನ್ನ ಆ ದೃಷ್ಟಿಯನ್ನ ಅಲುಗಾಡಿಸದೆ ಅದನ್ನ ನಿಧಾನವಾಗಿ ನಾವು ಒಂದು ಕಡೆ ನಮ್ಮ ಗಮನವನ್ನ ತಂದು ಆ ಜ್ಯೋತಿಯನ್ನ ನಾವು ನೋಡ್ತಾ ಬರ್ಬೇಕಿದ್ದ ತ್ರಾಟಕ ಕ್ರಿಯೆ ಅಂತೇಳಿ ನಾವು ಕರಿತೇವೆ. ಅದನ್ನ ನಾವು ಒಂದು ನೋಡ್ತಾ 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 ಸಮಯ ಏನಾಗುತ್ತೆ, 1 ನಿಮಿಷ, 2 ನಿಮಿಷ, 10 ನಿಮಿಷ, 15 ನಿಮಿಷ ಅಂತ 30 ಮಿನಿಟ್ಸ್ ವರ್ಗುನು ಕೂಡ ನಾವು ಅದನ್ನ ಜಾಸ್ತಿ ಮಾಡ್ಕೊಳ್ತಾ ಬರ್ಬೇಕು. ಡೇ ಬೈ ಡೇ, ಡೇ ಬೈ ಡೇ, ಡೇ ಬೈ ಡೇ ನಿರಂತರವಾಗಿ ನಾವು ಇದನ್ನ ಧ್ಯಾನವನ್ನ ಮಾಡ್ಕೊಳ್ಬೇಕು. ಈಗ ನೀವೆಲ್ಲರೂ ಕೂಡ ಧ್ಯಾನವನ್ನ ಕಂಟಿನ್ಯೂಸ್ ಆಗಿ ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ತಾ ಬನ್ನಿ. ಇದು ನಿರಂತರತೆ ಇರಬೇಕು ನಮ್ಮೊಳಗಡೆ. ಇವಾಗ ನಿಮ್ಮ ಪಯಣ ಪ್ರಾರಂಭ ಆಗಿದೆ ನೋಡಿ. ಇಷ್ಟು ದಿನ ಇರೋದಲ್ಲ, ಈಗ ನಮ್ಮ ಪಯಣ ಆರಂಭವಾಗ್ತಾ ಇದೆ. ಈ ನಿರಂತರತೆ ಇರಬೇಕು. ಯಾವುದೇ ನೆಪಗಳನ್ನ ಹೇಳುವಂತದ್ದಲ್ಲ, ವ್ಯಾಪನ ಕೊಡಬಾರ್ದು. ನಾವು ಅದನ್ನ ನಿರಂತರವಾಗಿ ನಾವು ಅದನ್ನ ಅಭ್ಯಾಸವನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಈ ರೀತಿ ನಾವು ಅದನ್ನ ಅಭ್ಯಾಸವನ್ನ ನಿರಂತರವಾಗಿ ನಾವು ಮಾಡಿದಾಗ ನಮ್ಮ ಆಭಾ ಮಂಡಲ, ನಮ್ಮ ಆರಾ ಲೆವೆಲ್ ಇನ್ಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ. ಸೊ ಯಾವಾಗ ನಮ್ಮ ಆರಾ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇರುತ್ತೋ ಸೊ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಪರಿಹಾರಗಳನ್ನು ನಾವು ಕಂಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಹೇಳೋದಲ್ಲ ಇದನ್ನ, ನಾವು ಅದನ್ನ ಎಕ್ಸ್ಪೀರಿಯನ್ಸ್, ಅನುಭವಗಳನ್ನ ಮಾಡ್ಬೇಕು, ಪ್ರಯೋಗವನ್ನ ಮಾಡ್ಬೇಕು. ನೀವು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ ನಾವು. ಆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ನೀವು 21 ಡೇಸ್ ನೀವು ಇದನ್ನ ಮಾಡಿ, ನೀವು ನೋಡಿ ಅದನ್ನ, ಆಗ ನೀವು ಹೇಳ್ತೀರಾ. ಮಾಡದೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಅಭ್ಯಾಸವನ್ನ ಮಾಡಿದಾಗ ನಮಗೆ ಅದ್ರ ಒಳಗಡೆ ಇರುವಂತದ್ದು ಏನು ಅನ್ನೋದು ನಮ್ಮ ಒಳಗಡೆ ನಮಗೆ ಅರಿವಿಗೆ ಗೊತ್ತಾಗುತ್ತೆ. ನಮ್ಮ ಆಭಾ ಮಂಡಲದ ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಬರ್ತಾ ಇರುತ್ತೆ. ಇದು ನೋಡೋದಿಕ್ಕೆ ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ, ಆದ್ರೆ ತುಂಬಾ ಆಳವಾಗಿದೆ. ಇದರಲ್ಲಿ ನಾವು ತೆಗೆದುಕೊಳ್ಳುವಂತ ಆಹಾರಗಳಿಂದಲೇ ನಮ್ಮಲ್ಲಿ ತಾಮಸಿಕ, ರಾಜಸಿಕ, ಸಾತ್ವಿಕ ಗುಣಗಳು ಕೂಡ ಬೆಳೆಯೋದಿಕ್ಕೆ ಸಾಧ್ಯ ಆಗತ್ತೆ. ಅದನ್ನೇ ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದಾರೆ ನಮ್ಮ ಎಲ್ಲರೂ ಕೂಡ, ಕರ್ಮ ವಾಚ ಮನಸ. ನೋಡಿ, ನಾವು ನಮ್ಮ ಆಹಾರದಂತೆ, ನಮ್ಮ ಹವ್ಯಾಸದಂತೆ ನಮ್ಮ ವಿಚಾರ ನೋಡಿ, ನಮ್ಮ ಮನಸ್ಸು, ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ನಮ್ಮ ಒಳಗಡೆ ಏನಿದೆಯೋ ಮನಸ್ಸಿನ ನಮ್ಮ ಆಚಾರಗಳು, ವಿಚಾರಗಳು, ಭಾವನೆಗಳು ಹೇಗಿದೆಯೋ ಅದು ನಮ್ಮ ವಾಚ, ನಮ್ಮ ಮಾತಿನಲ್ಲಿ ಬರುತ್ತೆ. ನಮ್ಮ ಮಾತಿನಲ್ಲಿ ನಮ್ಮ ಒಳಗಡೆ ಏನಿದೆಯೋ ಅದೇ ಕರ್ಮವನ್ನು ನಾವು ಮಾಡುವುದು. ಏನು ಇಲ್ಲ. ಅದಕ್ಕೆ ಕರ್ಮ ವಾಚ ಮನಸ ಕರೆಕ್ಟ್ ಆಗಿ ನಾವು ಇದನ್ನ ಪ್ರತಿನಿತ್ಯ ನಾವು ಅಭ್ಯಾಸವನ್ನ ಮಾಡಿದ್ರೆ ನಮ್ಮ ಒಳಗಡೆನೆ ಆ ಚೈತನ್ಯದ ಶಕ್ತಿಯನ್ನ ಕಂಡುಕೊಳ್ಳೋದಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಇದನ್ನ ನಿರಂತರವಾಗಿ ನೀವು ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ನಂತರ ಇದಾದ ನಂತರ ನಾಳೆಯ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯವನ್ನ ನಾವು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ನೀರನ್ನ ನಾವು ಯಾವ ರೀತಿ ಚಾರ್ಜ್ ಮಾಡುವುದು, ನೀರಿನ ನಾವು ಉಪಯೋಗಿಸುವಂತ ನೀರಿನಲ್ಲಿ ಎಂತಹ ಶಕ್ತಿ ಇದೆ, ಆ ಶಕ್ತಿಯನ್ನು ನಾವು ಯಾವ ರೀತಿ ನಾವು ಅದನ್ನ ವರವನ್ನಾಗಿ ಮಾಡ್ಕೊಳ್ಬಹುದಾ ಅಥವಾ ಶಾಪವನ್ನಾಗಿ ನಾವು ಮಾಡ್ಕೊಳ್ತಾ ಇದ್ದೀವ, ಅದರ ಮಹತ್ವ ಏನು ಅನ್ನೋ ಒಂದು ಸಂಪೂರ್ಣವಾದಂತ ವಿಷಯವನ್ನ ನೀವು ನಾಳಿನ ಕ್ಲಾಸ್ ಅಲ್ಲಿ ನೀವು ತಿಳ್ಕೊಳ್ತೀರಾ.
ಸೊ ಇದ್ರಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಭಾಗ್ಯ ಅವರಿಗೆ, ಸರೋಜಾ, ಜಯನ್ ಅವರಿಗೆ. ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಸರಿ ಸರಿ, ಒಳ್ಳೆದಾಗ್ಲಿ. ಸರಿ. ಸರೋಜಾ ಅವರು, ಜಯನ್ ಅವರು, ಸರಿ, ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ಏನಿಲ್ಲ, ತುಂಬಾ ಸರಳವಾಗಿ ಸಿಂಪಲ್ ಆಗಿ ನಿಮ್ಗೆ ಹೇಳಿದ್ದೇನೆ.